ನನಗೆ ಸೆನ್ಸು ಗೊತ್ತಿದೆ, ಕಾಮನ್ ಸೆನ್ಸು ಗೊತ್ತಿದೆ. ಅದನ್ನ ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ. ಯಾಕೆಂದ್ರೆ ಕೆಲಸ ಕಡಿಮೆ, ಮಾತು ಜಾಸ್ತಿ ಇವತ್ತಿನ ಸಮಾಜದ ಲಕ್ಷಣ. ಅದರಲ್ಲಿ ವಿಶೇಷವಾಗಿ ಇವತ್ತು ಮಾದರಿಯಾದಂತವರು ನಮ್ಮ ಉದ್ಘಾಟಕರು ಗಡ್ಡಶ್ರೀ ಸದಾನಂದ ಅವರು. ಒಂದೇ ನಿಮಿಷದಲ್ಲಿ ಈ ಸಭಾಂಗಣ ಇದೆಯಲ್ಲ, ಇದೇನು ಸಾಧಾರಣವಾದ ಸಭಾಂಗಣ ಅಲ್ಲ. ಇದು ಎಂತೆಂತ ಘಟಾನುಘಟಿಗಳು, ಮೇಧಾವಿಗಳು, ಕಲಾವಿದರು, ಪಂಡಿತರು ಇಲ್ಲೆಲ್ಲ ಪಾದ ಸ್ಪರ್ಶ ಮಾಡಿ ಹೋಗಿರುವಂತ ಜಾಗ ಇದು. ಇಲ್ಲಿ ಸಾಧಾರಣ ವ್ಯಕ್ತಿಗಳು ಬರಕ್ಕಾಗಲ್ಲ. ಇಲ್ಲಿ ಒಂದು ಗಟ್ಟು, ಗೈರತ್ತು, ಒಂದು ಪಾಂಡಿತ್ಯ ಇರೋ ಮಾತ್ರ ಈ ಕಾಂಪೌಂಡ್ ಹತ್ತಿ ಒಳಗಡೆ ಬರುವುದಕ್ಕೆ ಧೈರ್ಯ ಇರೋದು. ಎಲ್ಲರೂ ಬರಕ್ಕಾಗಲ್ಲ. ಅದರಿಂದ ನಾವು ನೀವು ಇರೋರೆಲ್ಲ ಬಹಳ ಶ್ರೀಮಂತರಿದ್ದೀವಿ. ಆ ಶ್ರೀಮಂತಿಗೆ ಗೌರವ ಬರಬೇಕು ಅಂದ್ರೆ ನಾವೆಲ್ಲ ಕೇಳಬೇಕು, ಮಾತಾಡೋದನ್ನ ಕೇಳ್ಕೋಬೇಕು. ಯಾರು ಮಾತನ್ನ ಕೇಳ್ತಾನೋ ಅವನು ಒಳ್ಳೆ ಮಾತುಗಾರ ಆಗ್ತಾನೆ. ಯಾರು ಮಾತಾಡೋದನ್ನ ಕೇಳಲ್ವೋ ಅವನು ಮಾತುಗಾರ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಇಂತಹ ಸಮಯದಲ್ಲಿ ಕೆಲವು ಶಿಸ್ತಿನ ಕಟ್ಟುಪಾಡುಗಳನ್ನು ನಾವು ಹಾಕೋಬೇಕಾಗ್ತದೆ. ನೀವು ಗಮನಿಸಬೇಕು, ಮಿತ್ರರಾದ ಗಡ್ಡಶ್ರೀ ಸದಾನಂದ ಅವರು ಎಷ್ಟು ಶಿಸ್ತನ್ನ ಇಲ್ಲಿ ಕಾಪಾಡಿಕೊಂಡಿದ್ರು ಅಂತ ಯಾರಾದ್ರೂ ಗಮನಿಸಿದ್ದೀರಾ? ನೋಡಿ, ನಮ್ಮ ರಾಣಿ ಗೋವಿಂದರಾಜ್ ಅವರು ಗಮನಿಸಿದ್ದಾರೆ. ನೋಡಿ, ಇದು ಲಕ್ಷಣ, ಅದು ಲಕ್ಷಣ. ಒಂದು ಸ್ಥಳಕ್ಕೆ ನಾವು ಬರ್ತೀಬೇಕಂದ್ರೆ, ಒಬ್ಬ ವ್ಯಕ್ತಿ ಹತ್ರ ನಾವು ಮಾತಾಡ್ತೀವಿ ಅಂದ್ರೆ, ಆ ವ್ಯಕ್ತಿ ಹತ್ರ ಮಾತಾಡುವಾಗ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು. ಅದು ಅವನ ಧೈರ್ಯ. ಯಾರು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಲ್ವೋ ಅವನು ಪುಕ್ಲ ಅಂತ ಅರ್ಥ. ಏನೋ ಮಾತಾಡ್ತಾ ಇರ್ತಾನೆ, ಈ ಕಡೆ ತಿರ್ಕೊಂಡು ಮಾತಾಡ್ತಾ ಇರೋದು, ಕಿವಿ ಮಾತ್ರ ಈ ಕಡೆ ಕೊಡೋದು, ಮನಸ್ಸು ಬೇರೆ ಕಡೆ ಇರೋದು. ಅದಲ್ಲ. ಒಂದು ಜಾಗದಲ್ಲಿ ನಾವು ಕೂತಿದ್ದೀವಿ ಅಂದ್ರೆ ಆ ಸ್ಥಳದಲ್ಲಿ ಏನ್ ನಡೀತದೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಜೊತೆಗೆ ನಾವು ಅನುಭವಿಸ್ಬೇಕು, ಆ ಕಡೆ ಅನುಭವಿಸ್ಬೇಕು. ವೇದಿಕೆಯಲ್ಲಿ ಯಾರ್ಯಾರಿಗೆ ಏನೇನು ಕೊಡ್ಬೇಕು ಸರಿಯಾಗಿ ಕೊಡ್ಸ್ಕೊಳ್ಳೋ ವ್ಯವಸ್ಥೆ ಮಾಡಿದ್ರು. ಯಾರಾದ್ರೂ ಒಬ್ರು ಅಡ್ಡ ಬಂದ್ರೆ ಹಿಂದಕ್ಕೆ ತಳ್ಳಿದ್ರು ಫೋಟೋಗೆ, ಅದು ಶಿಸ್ತು. ಯಾಕೆ ಶಿಸ್ತು ಅವರು ಮೇಂಟೈನ್ ಮಾಡ್ತಾ ಇದ್ದಾರೆ ಅಂದ್ರೆ, ಮೀಸೆ ಯಾಕೆ ಬಿಟ್ಟಿದ್ದಾರೆ. ಮೀಸೆ ಯಾರು ಆ ರೀತಿ ಶಿಸ್ತಾಗಿ ಬಿಡ್ತಾರೋ ಅವರು ಶಿಸ್ತು ಪಾಲನೆ ಮಾಡ್ತಾರೆ ಅಂತ. ಯಾಕಂದ್ರೆ ಮಾತಾಡ್ಬೇಕಾದ್ರೆ ಕೆಲವು ಪಂಚ್ಕೊಡ್ಲಿಲ್ಲ ಅಂತಂದ್ರೆ ಮಾತ್ ಕಡೆ ಗಮನ ಬರಲ್ಲ ನಮ್ಗೆ. ಅದಕ್ಕೋಸ್ಕರ ನಮ್ಮ ಶಿವಸ್ವಾಮಿ ಅವರೇನು ಕಡಿಮೆ ಏನಲ್ಲ. ಇವತ್ತು ರಾಜ್ಕುಮಾರ್ ಅವರ ಜನ್ಮದಿನದ ಸಂಭ್ರಮವನ್ನ ಸಂಭ್ರಮಿಸ್ತಾ ಇದ್ದಾರೆ. ಆ ಸಂಭ್ರಮ ನಾನು ಒಬ್ಬರೇ ಸಂಭ್ರಮಿಸಿದ್ರೆ ಸಾಲು ಅಂತ ಹೇಳಿ ನಿಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಸಂಭ್ರಮಿಸೋದು. ಇಂಥ ಹೃದಯಗಳು ಇವತ್ತು ಬೇಕಾಗಿದೆ. ಇವತ್ತು ಬಹಳ